ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವುಗಳು ತುಂಬ ಅನುಷ್ಠಾನಗಳನ್ನು ಮಾಡ್ತೀವಿ, ತುಂಬ ದೇವರುಗಳನ್ನು ನಂಬ್ತೀವಿ ನಾವಲ್ವಾ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ, ದುರ್ಗಿಯನ್ನು ಆರಾಧನೆ ಮಾಡ್ತೀವಿ, ರಾಯರನ್ನು ಆರಾಧನೆ ಮಾಡ್ತೀವಿ. ಯಾವ ಕಷ್ಟಗಳು ಯಾರೋ ಹೇಳ್ತಾರೆ ಇಂಥ ಒಂದು ಪೂಜೆಯನ್ನು ಮಾಡಿ ಆ ಕಷ್ಟಕ್ಕೆ ಪರಿಹಾರ ಆಗುತ್ತೆ ಅಂತಾರೆ. ಆಗ ಅದನ್ನು ಮಾಡಿದಾಗ ನಮಗೆ ಕಷ್ಟ ಪರಿಹಾರ ಆಗುತ್ತೆ, ಆಗ ನಂಬಿಕೆ ಜಾಸ್ತಿ ಆಗುತ್ತೆ ನಮಗೆ ಅಲ್ವಾ. ನಾನು ಹಿಂದೆನೂ ಒಮ್ಮೆ ಹೇಳಿದ್ದೆ, ನಾನು ಭಾವಾರ ಒಂದು ಪವಾಡವನ್ನು ಹೇಳಿದ್ದೆ. ಹಾಗೆ ಒಬ್ಬರು ರಾಯರ ಭಕ್ತರು, ತುಂಬ ದೊಡ್ಡ ರಾಯರ ಭಕ್ತರು ಅವರು. ಆ ರಾಯರ ಭಕ್ತರ ಮನೆಯಲ್ಲಿ ಅವರು ಭಾವಾರನ್ನ ಪೂಜೆ ಮಾಡ್ತಾರೆ. ಇಷ್ಟು ದಿವಸ ಅವ್ರು ನನಗೆ ಹೇಳಿರ್ಲಿಲ್ಲ. ಯಾಕೆ ಹೇಳಿರ್ಲಿಲ್ಲ ಅಂದ್ರೆ, ರಾಯರದ್ದಷ್ಟೇ ಹೇಳ್ತಾರಲ್ವಾ, ಇವ್ರ ಹತ್ರ ಬಾಬಾರದ್ ಮತ್ತೆ ಹೇಳಬಾರ್ದು ಅಂತಾನೆ ಅವರು ಸುಮ್ಮನೆ ಇದ್ರು. ಜೊತೆಗೆ ನಾನು ಮೊನ್ನೆ ಒಂದು ವಿಡಿಯೋನ ಹಾಕ್ತೀನಿ, ಭಾಭಾರ ಮೀಬೆ ಬಗ್ಗೆ ಒಂದು ವಿಡಿಯೋನ ಹಾಕ್ತೀನಿ. ಆಗ ಅವ್ರು ಏನು ಮಾಡ್ತಾರೆ, ನನಗೆ ವಾಯ್ಸ್ ಮೆಸೇಜನ್ನು ಹಾಕ್ತಾರೆ. ಅವರು ಹೆಚ್ಚಾಗಿ ನಂಗೆ ಕಾಲ್ ಮಾಡೋದು ಕಡಿಮೆ ಆಗಿದೆ ಈಗ, ಯಾಕಂದರೆ ನಾನು ಸರಿಯಾದ ಟೈಮಿಗೆ ಕಾಲ್ ರಿಸೀವ್ ಮಾಡಲ್ಲ ತುಂಬ. ಮತ್ತು ಅವ್ರು ಬ್ಯುಸಿಯಾಗಿರ್ತಾರೆ, ನಾನು ಬ್ಯುಸಿಯಾಗಿರ್ತೀನಿ ಅನ್ನೋ ಸ್ಕೂಲಲ್ಲೆಲ್ಲ ಇರ್ತಾರೆ ಅನ್ನೋ ಕಾರಣಕ್ಕೆ ಮಾಡೋದಿಲ್ಲ ಅವರು. ಅದಕ್ಕೆ ವಾಯ್ಸ್ ಮೆಸೇಜನ್ನು ಹಾಕ್ತಾರೆ ನನಗೆ. ಹಾಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು, ಬೆಂಗಳೂರಿನವರು. ನನಗೆ ಪ್ರಸಾದ ಬೇಕು ಅಂತ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಅವರು ಹೇಳ್ತಾರೆ, ನನಗೆ ಯಾವ ದೇವರು ಗೊತ್ತಿಲ್ಲಮ್ಮ, ನನಗೆ ಗೊತ್ತಿರೋದು ಎರಡೇ ದೇವರು, ಮಂತ್ರಾಲಯದ ರಾಗಪ್ಪ, ಶಿರಡಿಯ ಬಾಬಾರು. ಇಬ್ಬರನ್ನ ಬಿಟ್ಟು ನಾನು ಇನ್ಯಾರನ್ನೂ ಇಲ್ಲಮ್ಮ, ನನಗೆ ಗೊತ್ತಿರೋದೇ ಇದು. ಅದು ಅವರು ನಂಬಿದ ಮೇಲೇ ನಾನು ಇವತ್ತೊಂದು ಲೆವೆಲ್ಲಿಗೆ ಬಂದು ನಿಂತಿದ್ದೀನಮ್ಮ ಅಂತಲೂ ಸಹಿತ ಹೇಳಿದರು. ಅದಕ್ಕೆ ಹಿಂದೆನೇ ಹೇಳಿದ್ದೆ ನಾನು, ಕೇಳುವುದರಲ್ಲಿ ಅಥವಾ ಪೂಜೆ ಮಾಡೋದ್ರಲ್ಲಿ ತಾರತಮ್ಯ ಬೇಡ, ಗುರುಗಳ ಮೇಲೆ ಎಲ್ಲರೂ ಒಂದೇ, ಅವರವರ ಭಕ್ತಿಗೆ ಬಿಟ್ಟಿರುವಂಥದ್ದು ಅದು. ಹಾಗೆ ಇವ್ರ ಮನೇಲಿ ಏನಾಯಿತು ಅಂದರೆ, ಇವರು ರಾಯರನ್ನ ಪೂಜೆ ಮಾಡ್ತಾ ಇದ್ರು, ರಾಯರ ಭಕ್ತರು. ಜೊತೆಗೆ ಬಾಬಾರ ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು. ಬಾಬಾರ ಮೂರ್ತಿ ಇಟ್ಟು ಪೂಜೆ ಮಾಡಿದಾಗ ಏನಾಗಿದೆ, ಒಂದು ದಿವಸ ಇದ್ದಕ್ಕಿದ್ದಂತೆ ಬಿದ್ದು ಒಡೆದು ಹೋಗುತ್ತೆ. ಒಡೆದು ಹೋದಾಗ ಒಂಥರ ಭಯನೂ ಆಗುತ್ತೆ ಇವರಿಗೆ. ಯಾಕೆ ಇದು ಇದ್ದಕ್ಕಿದ್ದಂತೆ ಒಡೆದು ಬಿಡ್ತು, ಯಾಕೆ ಅಂತ ಗೊತ್ತಾಗಿಲ್ವಲ್ಲ ಅಂತ ಯೋಚನೆಯನ್ನು ಮಾಡ್ತಾ ಇರುವಾಗಲೇ, ಆಗ ಇನ್ನೇನು ಮಾಡಲಿ, ಒಡೆದೋಗ್ಬಿಟ್ಟಿದೆಯಲ್ವಾ, ಅಯ್ಯೋ ಏನೋ ತೊಂದರೆ ಆಗೋದು ಬೇಡ ಅಂತ ಇನ್ನೊಂದನ್ನು ತಂದು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಹೀಗೆ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ. ಅದು ಒಂದಿನ ಒಡೆದು ಹೋಗುತ್ತೆ. ಆಗ ಇವ್ರಿಗೆ ಏನಾಗುತ್ತೆ, ಅವಾಗ ಒಂದು ಮಾತನ್ನು ಹೇಳ್ತಾರೆ, ಇನ್ನು ಮೇಲೆ ನಾನು ಬಾಬಾರ ಮೂರ್ತಿಯನ್ನು ತಂದಿಟ್ಟು ಪೂಜೆ ಮಾಡಲ್ಲ. ಯಾಕಂದರೆ ನಾನು 2 ಸಲ ಮಾಡಿದಾಗಲೂ ಇದೇ ರೀತಿ ಆಗಿದೆ ಅಂದಮೇಲೆ ಇನ್ನು ಮಾಡಿ ಏನೂ ಪ್ರಯೋಜನ ಇಲ್ಲ. ಇನ್ನು ಯಾವಾಗ ನನ್ನ ಕೈಯಲ್ಲಿ ಮಾಡಿಸ್ಬೇಕು ಅನ್ನಿಸ್ತೀರೋ ಆವಾಗ ನೀವಾಗಿ ಬರ್ತೀರಿ, ಅಲ್ಲಿಯವರೆಗೆ ನಾನಾಗಿ ಖರೀದಿ ಮಾಡಿ ತರುವುದಿಲ್ಲ ಅನ್ನೋ ಒಂದು ಮಾತನ್ನಾಡಿ ಅವತ್ತಿಂದ ಬಿಟ್ಟು ಬಿಡ್ತಾರೆ. ಸ್ಮರಣೆ ಇದೆ, ಮನಸ್ಸಲ್ಲಿ ಇದೆ, ಬಾಯಲ್ಲಿ ಇದೆ, ಹೇಳ್ತಾ ಇದ್ರು. ಆದರೆ ಬಾಬಾರ ಫೋಟೋ ಅಥವಾ ಬಾಬಾರ ಮೂರ್ತಿಯನ್ನು ಇಟ್ಟು ಅವರು ಪೂಜೆಯನ್ನು ಮಾಡಿಲ್ಲ. ಹಾಗೆ ಒಂದು ಸ್ವಲ್ಪ ದಿನ ಮುಂಚೆ ಅವರ ಅಕ್ಕನ ಮಗಳೊಬ್ಬರು ಕಾಲ್ ಮಾಡ್ತಾರೆ. ಏನಂತ ಕಾಲ್ ಮಾಡ್ತಾರೆ ಅಂದರೆ, ಇಲ್ಲ, ನನ್ನ ಪಕ್ಕದ ಮನೆಯವರು ಒಬ್ಬರು ಬಾಬಾರ ಭಕ್ತರು 9 ವಾರ ಚಮತ್ಕಾರಿ ಗುರುವಾರ ಅಂತ ಹೇಳ್ತೀವಲ್ವ, ಆ ವಾರವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಶಿರ್ಡಿಗೆ ಹೋಗ್ತಾ ಇದ್ದಾರೆ. ಅವರು 9 ಇದನ್ನು ಕೊಡಬೇಕಂತೆ, ಮೂರ್ತಿಯನ್ನು ಕೊಡಬೇಕಂತೆ ಅವರು. ಹಾಗಾಗಿ ನಿನಗೆ ಯಾವ ಥರ ಮೂರ್ತಿ ಬೇಕು ಹೇಳು, ನಾನು ಅವ್ರ ಮೂಲಕ ನಿನಗೆ ಅದನ್ನ ಮುಡಿಸುವಂಥ ಕೆಲಸ ಮಾಡ್ತೀನಿ ಅಂದರೆ. ಯಾಕಂದರೆ ಅವ್ರು ಕೊಡುವುದು ಹೇಗಂದ್ರು ಇದೆಯಲ್ವಾ. ಅವಾಗ ಅಲ್ಲಿ ಅಕ್ಕನ ಮಗಳು ಹೇಳಿದಾಳೆ, ನಮ್ಮ ಚಿಕ್ಕಮ್ಮನಿಗೆ ಬೇಕು ಅಂತ ಹೇಳಿದಾಳೆ. ಆಗ ಅವರೊಂದು ಮಾತನ್ನು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, 2 ಸಲನೂ ತಾನು ಇಷ್ಟಪಟ್ಟು ತಂದು ಅದು 2 ಸಲನೂ ಒಡೆದು ಹೋಗಿದೆ ಅಂದಮೇಲೆ ಆಗ ಹೇಳ್ತಾರೆ ಅಕ್ಕನ ಮಗಳಿಗೆ, ನನಗೆ ನನ್ನ ಮನೆಗೆ ಯಾವ ರೂಪದಲ್ಲಿ ಬರಬೇಕು ಅಂತ ಅವ್ರಿಗೆ ಮಾತ್ರ ಗೊತ್ತು, ನಾನು ಹೇಳೋದಿಲ್ಲ. ಆದರೆ ಅವ್ರ ಮನಸ್ಸಿನಲ್ಲಿ ಒಂದಿತ್ತು, ಇದೇ ಥರದ್ದು ಬೇಕು ಅನ್ನೋದೊಂದು ಇತ್ತು ಅವರಿಗೆ. ಹಾಗೆ ಹೇಳ್ತಾರೆ. ಹೇಳಿದ ತಕ್ಷಣ ಅವರು ಹ್ಞೂ ಅಂತ ಹೇಳ್ತಾರೆ. ಅಂತೂ ಇವ್ರು ಯಾವ ಕಲ್ಲರ್ ಬೇಕು ಅಂತ ಹೇಳಲಿಲ್ಲ. ಯಾಕಂದರೆ ಒಂದು ಕಾವಿ ಧರಿಸಿದಂಥ ಕೇಸರಿ ಕಲ್ಲರಿಂದಿರುತ್ತೆ, ಆಮೇಲೆ ಇನ್ನೊಂದು ಬಿಳಿ ಬಟ್ಟೆನ ಹಾಕಿರೋದಿರುತ್ತೆ. ಆಗ ಅವರು ಫೋನ್ ಇಡ್ತಾರೆ, ಅಕ್ಕನ ಮಗಳು ಫೋನ್ ಇಟ್ಟ ತಕ್ಷಣ ಅವ್ರ ಪಕ್ಕದ ಮನೆಯವ್ರು ಬರ್ತಾರೆ. ಏನಂತ ಹೇಳಿ ಬರ್ತಾರೆ ಅಂದರೆ, ನನಗೆ ನಿಮ್ಮ ಬಿಳಿ ವೇಲಿದ್ರು ಕೊಡ್ತೀರಾ ಅಂತ. ಆಗ ಅಕ್ಕನ ಮಗಳಿಗೆ ಗೊತ್ತಾಗುತ್ತೆ, ಅವಳು ರಾಯರ ಭಕ್ತರವರು, ಯಾಕೆ ಇದು ನನಗೆ ಸಿಗ್ನಲ್ಲು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಇದು ಯಾಕೆ ಈ ರೀತಿಯಾಗಿ ಬಿಳಿ ವೇಲನ್ನು ನನ್ನ ಹತ್ರ ಕೇಳ್ತಾ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಗೊತ್ತಾಗುತ್ತೆ.
ಹಾಗೆ ಅವರು ಶಿರಡಿಗೆ ಹೋಗ್ತಾರೆ. ಶಿರಡಿಗೆ ಹೋಗಿ ದೇವ್ರ ದರ್ಶನವೆಲ್ಲ ಪಡಿತಾರೆ. ಅದು ಸ್ವಲ್ಪ ಮರುವು ಆಗತ್ತೆ, ಅಲ್ಲೇ ನೆನಪು ಹೋಗುತ್ತೆ. ಆಗ ಏನಾಗುತ್ತೆ, ಆ ಅಡಿಗೆ ಹೋಲಲ್ಲಿ ಕೂತಾಗ ಯಾರೋ ಒಬ್ರು ಪದೇ ಪದೇ 9 9 9 ಅಂತ ಇದ್ದಾರೆ. ಆಗ ಅವ್ರಿಗೆ ನೆನಪಾಗುತ್ತೆ, ಅಯ್ಯೋ ದೇವ್ರೆ 9 ವಾರ ಮಾಡಿದ್ದೇನೆ, ಪದೇ ಪದೇ ನನಗೆ ನೆನಪಾಗ್ತಾ ಇದೆ, ಇಂಥವರಿಗೆ ನಾನು ಮೂರ್ತಿಯನ್ನು ಒಪ್ಪಿಸ್ಬೇಕಾಗಿತ್ತಲ್ಲ ಅಂತೇಳಿ ಅವಾಗ ಏನು ಮಾಡ್ತಾರೆ, ಮೂರ್ತಿಯನ್ನು ಹುಡ್ಕೋಕೆ ಶುರು ಮಾಡ್ತಾರೆ. ಆದರೆ ಇವ್ರಿಗೆ ಯಾವ ಮೂರ್ತಿನೂ ಪಾಸ್ ಆಗಲ್ಲ. ಅದು ಕೊನೆಗೂ ಒಂದು ಕಡೆ ಹೋಗಿ ತಗೊಂಡು ಬರ್ತಾರೆ. ಅದನ್ನು ತಗೊಂಡು ಬಂದು ಕೊನೆಗೂ ಅಂತೂ ಇವ್ರ ಮನೆಯನ್ನು ಸೇರುತ್ತೆ. ಆದರೆ ಯಾವ ರೂಪದಲ್ಲಿ ಸೇರುತ್ತೆ ಅಂದರೆ, ಇವರು ಏನು ಅಂದುಕೊಂಡಿದ್ರು, ಯಾವ ಬಣ್ಣದಲ್ಲಿ ಬೇಕು, ಹೇಗೆ ಬರಬೇಕು ರಾಯರು ಅಂತ ಬಾಬಾರು ಅಂತ ಅಂದುಕೊಂಡಿದ್ರು, ಅದೇ ರೂಪದಲ್ಲಿ ಬಂದಿದ್ರು. ಬಿಳಿ ಆಕಾರ ಗೊತ್ತಿರ್ಬೋದು ನಿಮಗೆ, ಶಿಲೆಯಲ್ಲಿರುವಂಥದ್ದು ಬಿಳಿ ಬಣ್ಣದ್ದು ಬಾಬಾರು ಅವರ ಮನೆಯನ್ನು ಪ್ರವೇಶ ಮಾಡ್ತಾರೆ. ಈಗ ಅಂತೂ ನಿಜ ಗೊತ್ತವರಿಗೆ, ಶಿರಡಿಯಿಂದಲೇ ಬಂದಿದೆ ಇದು. ಬಂದ ಮೇಲೆ ಬಾಬಾರು ಬಂದ ಮೇಲೆ ಇನ್ನು ಮೇಲಂತೂ ಒಡೆಯುವಂಥ ಯಾವ ಚಾನ್ಸಸ್ಸು ಇಲ್ಲ. ಅಂತೂ ತಾನೇನು ಅಂದ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಬಂದು ನನ್ನ ಮನೆಯಲ್ಲಿ ಬಾಬಾರು ಇವತ್ತು ಕೂತ್ಕೊಂಡು ಪೂಜೆಯನ್ನು ರಾಯರ ಜೊತೆಗೆ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ರೀತಿ ಆಗಿತ್ತು. ಬಾಬಾರನ್ನ ಬಿಟ್ಬಿಟ್ಟಿದ್ದೆ, ಅಂದರೆ ನಾನು ತಂದಿಟ್ಟಾಗಲೆಲ್ಲ ಒಡೆದು ಹೋಗುತ್ತೆ ಅಂತ ಆದರೆ ಬೇಡ ನನಗೆ ಇದೆ ಅಂತ ಬಿಟ್ಟಿದ್ದೆ ನಾನು. ಅದೇ ಪ್ರಕಾರ ಇವತ್ತು ಅವರಾಗೆ ನನ್ನ ಮನೆಗೆ ಬಂದಿದ್ದಾರೆ. ಹಾಗಾಗಿ ರಾಯರ ಜೊತೆ ಅವರನ್ನು ಪೂಜೆ ಮಾಡ್ತಾ ಇದ್ದೀನಿ. ಇದು ನನ್ನ ಜೀವನದಲ್ಲಿ ಬಾಬಾರು ಮಾಡಿದಂಥ ಒಂದು ಪವಾಡ ಅಂತ ಸಹಿತ ಹೇಳಿದರು. ನೋಡಿ, ಹೀಗೆ ಇರುತ್ತೆ. ಅದಕ್ಕೆ ನಾನು ಹೇಳೋದು ತಾರತಮ್ಯ ಬೇಡ ಅಂತ. ನಾವಿವತ್ತು ಮಾರಿಕಾಂಬೆಯನ್ನು ಆರಾಧನೆ ಮಾಡ್ತೀವಿ ಅಲ್ವಾ, ಮಾರಿಕಾಂಬೆಯನ್ನು ಮಾಡ್ತೀವಿ, ರಾಯರನ್ನ ಆರಾಧನೆ ಮಾಡ್ತೀವಿ. ಒಂದು ಗುರುಗಳಲ್ಲೋ ಅಥವಾ ಒಂದು ದೈವತ, ಒಂದು ದೇವಿಯಲ್ಲೋ ಕೆಲವೊಂದು ಶಕ್ತಿಗಳಿರುತ್ತೆ. ಆ ಶಕ್ತಿಗೆ ಅನುಗುಣವಾಗಿ ನಾವು ಬೇಡ್ಕೊಂಡಾಗ ಆ ಶಕ್ತಿ ನಮಗೆ ಅನುಗ್ರಹವನ್ನು ಕೊಡುತ್ತೆ ಅಲ್ವಾ. ನಾವು ಹಾಗಂತೇಳಿ ಮಾರಿಕಾಂಬೆನಷ್ಟೇ ನಂಬ್ತೀವಿ, ಮತ್ತು ಯಾವ ದೇವರನ್ನು ನಂಬುವ ಹಾಗಿಲ್ಲ ಅಂತ ಹೇಳುವಾಗಿದೆ, ಹಾಗೆ ಹೇಳುವ ಹಾಗೇ ಇಲ್ಲ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರು ಅವರಲ್ಲಿ ಎಷ್ಟು ಭಕ್ತಿ ಇದೆ, ಎಷ್ಟು ಶ್ರದ್ಧೆ ಇದೆ, ಇದಿಷ್ಟನ್ನೇ ಕೇಳೋದು. ಗುರುಗಳಾಗಲಿ, ಜೊತೆಗೆ ಯಾವುದೇ ದೇವಿ ಶಕ್ತಿ ಆಗಲಿ, ಮಹಾಗಣಪತಿಯನ್ನು ಬಿಡುವ ಹಾಗೇ ಇಲ್ಲ ಅಲ್ವಾ. ಮಹಾಗಣಪತಿಯನ್ನು ಆರಾಧನೆ ಮಾಡೇ ನಾವು ಬಾಕಿದ್ದವ್ರನ್ನೆಲ್ಲ ಆರಾಧನೆ ಮಾಡುವಂಥದ್ದು. ಹಾಗಾಗಿ ಯಾರಲ್ಲೂ ತಾರತಮ್ಯ ಬೇಡ, ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.